ರೀ ಪಾಪುಗ್ ಹುಷಾರಿಲ್ಲ ರೀ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು. ಹೌದಾ, ಸರಿ ಬೇಗ ಬರ್ತೀನಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸರ್ ನನ್ನ ಮಗನಿಗೆ ಹುಷಾರಿಲ್ಲ ಸರ್, ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು. ನನ್ನ ಸ್ಯಾಲ್ರಿ ಅಡ್ವಾನ್ಸ್ ಆಗ್ತೀರಾ ಸರ್ ಪ್ಲೀಸ್? ನಿಮ್ಗೆಲ್ಲ ಸ್ಯಾಲ್ರಿ ಕೊಡೋದೇ ಹೆಚ್ಚು, ಅಡ್ವಾನ್ಸ್ ಕೇಳಕ್ ಬಂದಿದ್ಯಾ? ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ ನೀನ್ ನೋಡ್ಕೋಬೇಕು. ಹೋಗಿಲ್ಲಿಂದ. ರೀ ಏನಾಯ್ತು? ಈ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದ್ರಿಂದ ಸ್ಯಾಲ್ರಿನೂ ಕಮ್ಮಿ, ಮರ್ಯಾದಿನೂ ಕಮ್ಮಿ. ನನ್ನ ಮಗನ ಹಾಸ್ಪಿಟ್ಲ್ ಕೂಡ ಕರ್ಕೊಂಡು ಹೋಗಕ್ಕಾಗ್ತಿಲ್ಲ. ರೀ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಆಫೀಸಲ್ಲಿ ಕೆಲಸ ಬಿಟ್ಟು ಇಲ್ಲಿ ಎಂಪ್ಲಾಯ್ ಆಗಿದ್ಯಾ ನೀನು? ಸರ್ ನಾನು ಇಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿಲ್ಲ, ಈ ಸ್ಟೋರ್ ಓನರ್ ನಾನು. ಹೌದಾ? ಈ ಬಿಸ್ನೆಸ್ ಸ್ವಂತವಾಗಿ ನೀನ್ ಸ್ಟಾರ್ಟ್ ಮಾಡ್ದ? ನೀನ್ ಅಡ್ವಾನ್ಸ್ ಕೇಳ್ದಾಗ ಕೊಡ್ಬೇಕಾಗಿತ್ತು. ನಿನ್ ಟ್ಯಾಲೆಂಟ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆ, ಸಾರಿ. ನಾನೇ ನಿಮಗೆ ಥ್ಯಾಂಕ್ ಯು ಹೇಳಬೇಕು ಸರ್. ಅವತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದ್ದಕ್ಕೆ ನನಗೆ ನನ್ನ ಬಿಸ್ನೆಸ್ ಓಪನ್ ಮಾಡಬೇಕು ಅನ್ನೋ ಛಲ ಬಂದಿದ್ದು. ಈಗ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇದೆ, ಹಾಗೆ ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ನನ್ಗೊಂದು ಡೌಟು, ಸ್ವಲ್ಪ ದಿನದಿಂದ ನೀನು ಎಂಪ್ಲಾಯ್ ಆಗಿದ್ದೆ, ಸಡನ್ ಆಗಿ ಬಿಸ್ನೆಸ್ ಓನರ್ ಆಗಕ್ಕೆ ಹೇಗೆ ಸಾಧ್ಯ ಆಯ್ತು? ಅವರೇ J24. ಇವರು ಒಳ್ಳೆ ಬಿಸ್ನೆಸ್ ಆಗೋ ಲೊಕೇಶನ್ ನ ಐಡೆಂಟಿಫೈ ಮಾಡಿ ಅವರೇನೆ ಫುಲ್ ಸ್ಟೋರ್ ಸೆಟಪ್ ಮಾಡಿ ಕೊಡ್ತಾರೆ. ಇದರ ಜೊತೆ ಪ್ರಾಡಕ್ಟ್ ಸೋರ್ಸಿಂಗ್ ಮಾಡಿ ನಿಮಗೆ ಟೆಕ್ನಾಲಜಿ ಸಪೋರ್ಟ್ ಕೊಟ್ಟು ಫ್ರೀ ಪ್ರೊಫೆಷನಲ್ ಟ್ರೈನಿಂಗ್ ಮಾಡಿ ನಿಮ್ಮ ಸ್ಟೋರ್ ನ ಅವರೇ ಲಾಂಚ್ ಮಾಡಿ ಕೊಡ್ತಾರೆ. ಸ್ಟೋರ್ ಓಪನ್ ಮಾಡಿಸಿ ಹಾಗೆ ಬಿಡಲ್ಲ, ನಿಮ್ಮ ಗ್ರೋತ್ ಗೋಸ್ಕರ ಮಾರ್ಕೆಟಿಂಗ್ ಗೆ ಹೆಲ್ಪ್ ಮಾಡ್ತಾರೆ, ಹಾಗೆ ರೆಗ್ಯುಲರ್ ಸ್ಟಾಕ್ ಆಡಿಟ್ ಕೂಡ ಮಾಡ್ತಾರೆ. ಇದಲ್ಲದೆ ನಿಮಗೆ ಇಂಡಸ್ಟ್ರಿಯಲ್ ರಿಟೇಲ್ ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಆಲ್ರೆಡಿ ಈಗ 20ಕ್ಕೂ ಹೆಚ್ಚು ಸ್ಟೋರ್ ಓನರ್ J24 ಸ್ಟೋರ್ ಇಂದ ಪ್ರಾಫಿಟೇಬಲ್ ಆಗಿದ್ದಾರೆ. ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಲಿಮಿಟೆಡ್ ರೆಡಿಮೇಡ್ ಸ್ಟೋರ್ ಇರೋದ್ರಿಂದ ಬೇಗ ನೀವು ಕಾಂಟ್ಯಾಕ್ಟ್ ಮಾಡಿ. ಮಿನಿಮಲ್ ಇನ್ವೆಸ್ಟ್ಮೆಂಟ್ ಇಂದ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಿಮ್ಮ ಕನಸನ್ನ ನನಸು ಮಾಡ್ಕೋಬೇಕು ಅಂತಂದ್ರೆ ಈಗಲೇ ಮಿಸ್ ಕಾಲ್ ಕೊಡಿ. ಈ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ.